ಕರ್ನಾಟಕ ರಾಜ್ಯದ ಏಕೈಕ ವಿಕಲಚೇತನರ ಚಾನೆಲ್ ವಿಕಲಚೇತನರ ವಾರ್ತೆ. ಪ್ರತಿದಿನ ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳಿಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಯಾವುದಾದ್ರೂ ಒಂದು ಹೊಸ ಸುದ್ದಿ ನಿಮಗಾಗಿ ಕಾಯ್ತಾ ಇರ್ತದೆ. ಇಲಾಖಾ ನಿರ್ದೇಶನಾಲಯದಿಂದ ಒಂದು ಸುದ್ದಿ. ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆಗೆ ಸಂಬಂಧಿಸಿದಂತೆ ಅಂದರೆ ಗ್ರಾಮೀಣ ಪುನರ್ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಹೊಸ ತಾಲೂಕುಗಳಿಗೆ MRW ನೇಮಕಾತಿಗಾಗಿ ಆಡಳಿತಾತ್ಮಕ ಮಂಜೂರಾತಿ, ಮಹಿಳಾ ಪುನರ್ವಸತಿ ಕಾರ್ಯಕರ್ತರಿಗೆ ವೇತನ ಸಹಿತ 6 ತಿಂಗಳ ರಜೆ ನೀಡಲು ಆಡಳಿತಾತ್ಮಕ ಅನುಮತಿಗಾಗಿ ಕಡತ ಮಂಡಿಸಿ ನಿರಂತರ ಅನುಪಾಲನೆ ಹಾಗೂ ಮರು ಪ್ರಸ್ತಾವನೆ, ತಿದ್ದುಪಡಿಗಳು, ಪೂರಕ ದಾಖಲಾತಿಗಳನ್ನು ಲಗತ್ತಿಸಲಾಗುತ್ತಿದ್ದು, ಇಂದು ಅನುಪಾಲನೆಗಾಗಿ ಆರ್ಥಿಕ ಇಲಾಖೆಯನ್ನು ಭೇಟಿ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಹೊಸ ತಾಲೂಕುಗಳಿಗೆ MRWಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಆರ್ಥಿಕ ಇಲಾಖೆಯು ಮುಂದಿನ 2 ವರ್ಷಗಳ ನಂತರ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಪತ್ರದ ಮೂಲಕ ಕಾರ್ಯದರ್ಶಿಯವರ ಕಚೇರಿಗೆ ಬರೆಯಲಾಗಿದೆ. ಹೆರಿಗೆ ಭತ್ಯೆಗೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದ್ದು, ಮುಂದಿನ 15 ದಿನಗಳಲ್ಲಿ ಮುಖ್ಯ ಕಾರ್ಯದರ್ಶಿಯವರ ಕಚೇರಿಯಿಂದ ಆದೇಶ ಮಾಡುವ ಹಂತದಲ್ಲಿ ಇಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಅದೇ ರೀತಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿಯಾಗಿದ್ದು, ಕಳೆದ 3 ತಿಂಗಳ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಗೌರವಧನವನ್ನು ಕಾರ್ಯದರ್ಶಿಯವರ ಕಚೇರಿಯಿಂದ ವಿಕಲಚೇತನರ ನಿರ್ದೇಶನಾಲಯ ಕಚೇರಿಗೆ ಬಿಡುಗಡೆ ಮಾಡಲಾಗಿದ್ದು, ಇಂದು ಸಂಜೆ ಹಾಗೂ ನಾಳೆ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಲಾಗಿದೆ. ಕೆಲವು ಜಿಲ್ಲೆಗಳಿಂದ ಇಂದಿನವರೆಗೆ 12 ವಿಧದ ನಮೂನೆಗಳ ವರದಿಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಕೂಡಲೇ ಇಂದು ಸಂಜೆ ಒಳಗಾಗಿ ಕಳುಹಿಸಲು ತಿಳಿಸಲಾಗಿದೆ. ಕಳುಹಿಸದೇ ಇದ್ದಲ್ಲಿ ಅಂದರೆ ವರದಿ 12 ನಮೂನೆಯ ವಿಧದ ವರದಿ ನೀಡದೇ ಇದ್ದರೆ ನಿಮ್ಮ ಜಿಲ್ಲೆಗಳಿಗೆ ಗೌರವಧನ ಬಿಡುಗಡೆ ಮಾಡುವಲ್ಲಿ ವಿಳಂಬವಾದಲ್ಲಿ ನೀವುಗಳೇ ಜವಾಬ್ದಾರರು. ಆದ್ದರಿಂದ ಸಂಜೆ ಒಳಗಾಗಿ ವರದಿಯನ್ನು ಕಳುಹಿಸುವಂತೆ ನಿರ್ದೇಶನಾಲಯದಿಂದ ಸೂಚನೆ ಬಂದಿರುತ್ತದೆ. ಸಂಬಂಧಪಟ್ಟ ಜಿಲ್ಲೆಯ ಹಾಗೂ ತಾಲೂಕುಗಳ MRWಗಳು ಈ ಕುರಿತು ಗಮನ ಹರಿಸಬೇಕೆಂದು ನಿರ್ದೇಶನಾಲಯದಿಂದ ಒಂದು ಸೂಚನೆಯನ್ನು ಬಂದಿರ್ತದೆ. ಏನೇ ಆಗಲಿ 3 ತಿಂಗಳ ಗೌರವಧನ ಇಂದು ಅಥವಾ ನಾಳೆ ಒಳಗಾಗಿ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆಯಾಗಲಿದೆ. ಎಲ್ಲರೂ ಕೂಡ ತಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ ವೋಚರ್ಗಳನ್ನು ಸಿದ್ಧಪಡಿಸಿ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಈ ವಿಡಿಯೋಗೆ ಲೈಕ್ ಇರಲಿ. ಪ್ರತಿದಿನ ಇದೇ ರೀತಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ.